ಹೆಲೋ ಗೈಸ್, ಎಲ್ರಿಗೂ ಸ್ವಾಗತ ನನ್ನ ಹೊಸ ವ್ಲಾಗ್ಗೆ. ಇವತ್ತು ನಾವು ಒನ್ ಡೇ ಟ್ರಿಪ್ ಹೊರಟಿದ್ದೀವಿ. ಎಲ್ಲಿಗೆ ಅಂತ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ನೀವೇನಾದರೂ ಚಾನಲ್ಗೆ ಹೊಸದಾಗಿದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಜರ್ನಿ ತುಂಬ ಲಾಂಗ್ ಆಗಿರೋದ್ರಿಂದ ಪೆಟ್ರೋಲ್ ಬಂಕಿಗೆ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನಮ್ಮ ಡೆಸ್ಟಿನೇಷನ್ನ ತಲುಪಿದ್ವಿ. ಅದೇ ಮಂತ್ರಾಲಯ. ರಾಯರ ಆಶೀರ್ವಾದದಿಂದ ಜರ್ನಿಲಿ ಏನು ಅಡೆತಡೆ ಇಲ್ಲದೆ ಫೈನಲ್ ಆಗಿ ತಲುಪಿದ್ವಿ. ಜಾಸ್ತಿ ಏನು ರಶ್ ಇರಲಿಲ್ಲ ಅಂತ ಬೇಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ನಮ್ಮಮ್ಮ ಹೆಜ್ಜೆ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿಕೊಂಡ್ರು. ಬೇಗ ಹೆಜ್ಜೆ ಪ್ರದಕ್ಷಿಣೆ ಮುಗಿಸ್ಕೊಂಡು ಆಚೆ ಕಡೆ ಮಾಂಚಲಮ್ಮನ ದೇವಸ್ಥಾನ ದರ್ಶನಕ್ಕೆ ಬಂದ್ವಿ. ಬೇಗ ಮಾಂಚಲಮ್ಮನ ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಇಲ್ಲೊಂದು ಬೋರ್ಡ್ ಕಾಣಿಸ್ತು. ಈ ಬೋರ್ಡಿಂದ ನಿಮಗೆ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ದೇವಸ್ಥಾನದ ಆಚೆ ಬಂದ್ವಿ. ಇಲ್ಲಿ ನೋಡಿದ್ರೆ ಅಪ್ಪಪ್ಪ ಏನು ಉರಿ ಬಿಸಿಲು ಅಂತೀರ. ನೆರಳಲ್ಲಿ ನಿಂತ್ಕೊಂಡು ಫೋಟೋ ಮತ್ತೆ ವಿಡಿಯೋ ಶೂಟ್ ಮಾಡಿಕೊಂಡು ನಾವು ಹೊರಟ್ವಿ. ಬೆಳಗ್ಗೆಯಿಂದ ಯಾರು ಏನು ತಿಂದಿರಲಿಲ್ಲ ಅಂತ ಎಲ್ಲರೂ ಹೊಟ್ಟೆಲು ಇಲಿ ಓಡಾಡ್ತಿತ್ತು. ಅದಕ್ಕೆ ನಾವು ಪಕ್ಕದಲ್ಲೇ ಇರುವಂಥ ಒಂದು ಹೋಟ್ಲಿಗೆ ಬಂದ್ವಿ. ಇಲ್ಲಿ ಫುಲ್ ಮೀಲ್ಸ್ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೆಕ್ಸ್ಟ್ ನಾವು ಮುಂದಿನ ಡೆಸ್ಟಿನೇಷನ್ಗೆ ಹೊರಟ್ವಿ. ಎಲ್ಲಿಗೆ ಅಂತ ನೀವೇ ನೋಡಿ. ಈ ದೇವಸ್ಥಾನ ಏನಕ್ಕೆ ಇಷ್ಟೊಂದು ಪಾಪ್ಯುಲರ್ ಅಂದರೆ ಇದ್ರ ಹಿಂದೆ ಒಂದು ಸ್ಟೋರಿ ಇದೆ. ಆ ಸ್ಟೋರಿ ಏನು ಅಂತ ನೀವೇ ಕೇಳಿಸ್ಕೊಳ್ಳಿ. ನಮಸ್ಕಾರ ಮಾಡಿ ಬಂದ್ರ ಅಂಜನ ಸ್ವಾಮಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ರು. ಮಧ್ಯದಲ್ಲಿ ಅಂಜನ ಸ್ವಾಮಿ, ನರಸಿಂಹ, ಗರುಡ, ಗಿರಿವರಹ, 5 ಮುಖದಲ್ಲಿ ಅಂಜನ ಸ್ವಾಮಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಕ್ಷೇತ್ರ ಸ್ಥಾನಕ್ಕೆ. ಪಂಚಮುಖ ಅಂದ್ರೆ ರಾಘವೇಂದ್ರ ಸ್ವಾಮಿಗಳದು. ಇಲ್ಲಿ ತಪ್ಪಭೂಮಿ ಇದು. ತಿರುಪತಿ ವೆಂಕಟೇಶ್ವರ ಸ್ವಾಮಿ, ತಾಯಿ ಲಕ್ಷ್ಮೀದೇವಿ, ಅಂಜನ ಸ್ವಾಮಿ, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರ ಹತ್ರ ಆಶೀರ್ವಾದ ಪಡ್ಕೊಂಡು ಮೇನೆ ಮಂತ್ರಾಲಯಕ್ಕೆ ಹೋಗಿದ್ರು. ಅಲ್ಲಿ ನೋಡಿದ್ರೆ ಮಾಂಚಲಮ್ಮ, ರಾಘವೇಂದ್ರ ಸ್ವಾಮಿ ಪಕ್ಕದಲ್ಲಿ ಚಿಕ್ಕ ದೇವಸ್ಥಾನ ನಮಸ್ಕಾರ ಮಾಡಿ ಬಂದ್ರ ಮಾಂಚಲಮ್ಮನ. ಆ ಮಾಂಚಲಮ್ಮ ಇಲ್ಲಿ ಇರ್ಲಿಕ್ಕೆ ಸ್ಥಳ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳಿಗೆ. ಮಂತ್ರಾಲಯದಲ್ಲಿ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಬೃಂದವನಾಗಿ. ಅಮ್ಮನ ಮುಖ ನೋಡಿ, ಶಂಕು ಬಗಲಾಗ ಚಕ್ರ ನೋಡಿ, ಗಂಧಾಚಂದ್ರ ಕಾಣಿಸುತ್ತಾ ನಿಮ್ಗೆ. ಶಂಕು ಚಕ್ರ ಸಮೇತ ಉದ್ಭವ ಆಗಿದಲೆ. ಪ್ರತಿಷ್ಠೆ ಮಾಡಿದ್ರಲ್ಲ ಮಹಾಲಕ್ಷ್ಮಿ ಉದ್ಭವ ಆಗಿದಲೆ. ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಮ್ಮನ ಹತ್ರ ಎಲ್ಲರೂ. ನೀವೇನಾದ್ರೂ ಮಂತ್ರಾಲಯಕ್ಕೆ ಯಾವತ್ತಾದ್ರೂ ವಿಸಿಟ್ ಮಾಡಿದ್ರೆ ಈ ದೇವಸ್ಥಾನನ ವಿಸಿಟ್ ಮಾಡೋದು ಮರೀಲೇಬೇಡಿ. ಇಲ್ಲಿಗೆ ನಮ್ಮ ಒನ್ ಡೇ ಟ್ರಿಪ್ ಮುಗಿಯುತ್ತೆ. ನಿಮಗೆ ಇದೇ ಥರ ಹೆಚ್ಚು ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಬಾಯ್ ಬಾಯ್.